ಯಾರ್ಯಾರ ಯೋಗ್ಯತೆ ಏನೇನು ಅಂತ ಗೊತ್ತಾಗ್ತಿದೆ ಆ ಸಂಘದಲ್ಲಿ ಅಂತ ಹನಿ ಟ್ರ್ಯಾಪ್ ಮಾಡ್ತಾ ಇದಾರಲ್ಲ, ಅವ್ರನ್ನ ಅರೆಸ್ಟ್ ಮಾಡಬೇಕಾಗಿತ್ತು, ನಮ್ಮನ್ನಲ್ಲ. ಸುಮಾರು 48 ಶಾಸಕರನ್ನ ಹನಿ ಟ್ರ್ಯಾಪ್ ಮಾಡಿದಾರಲ್ಲ, ಅಂಥವ್ನ ನೀವು ಬಂಧಿಸಬೇಕಾಗಿತ್ತು. ಅದು ಬಿಟ್ಬಿಟ್ಟು ಇವತ್ತು ನಾವು ಈ ನಾಡಿಗೆ, ಈ ಭಾಷೆಗೆ, ಕನ್ನಡಿಗರ ಉದ್ಯೋಗಕ್ಕೆ, ಬೆಳಗಾವಿನಲ್ಲಿ ಮರಾಠಿಗರ ಒಂದು ದಬ್ಬಾಳಿಕೆ, ದೌರ್ಜನ್ಯಕ್ಕೆ ನಾವು ಅವರ ವಿರುದ್ಧವಾಗಿ ಹೋರಾಟವನ್ನು ಮಾಡ್ತಾ ಇದ್ರೆ, ಇವತ್ತು ನೀವು ಸರ್ವಾಧಿಕಾರ ತೋರಿಸ್ಕೊಂಡು ಅಧಿಕಾರ ಕೊಡ್ತಾರೆ ಜನ. ಅಧಿಕಾರವನ್ನು ಕೊಟ್ಟಿದ್ದಾರೆ, ಯಾಕೆ ಕೊಟ್ಟಿದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ, ನಮ್ಮ ಕಳಕಳಿಯನ್ನು ಅರ್ಥ ಮಾಡ್ಕೊಳ್ಳಿ. ಅಧಿಕಾರ ಕೊಟ್ಟಾಗ ಕನ್ನಡದ ಕೆಲಸವನ್ನು ಮಾಡಿ, ಕನ್ನಡಿಗರ ಕೆಲಸವನ್ನು ಮಾಡಿ, ಈ ನಾಡಿನ ಉದ್ಧಾರ ಮಾಡಿ ಅಂತ ಹೇಳ್ಬಿಟ್ಟು ಕೊಡ್ತಾರೆ. ಅದು ಎಲ್ಲಿ 29 ಜನ ಸಂಸದರು ಎಲ್ಲೋದ್ರು? ನಾಚಿಕೆ ಆಗಲ್ವಾ ನಿಮಗೆ?